ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ಮೀಶೋದವರು ಫ್ರೀಯಾಗಿ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ. ಅದು ಕೂಡ 1,000ದಿಂದ ನೀವು 10,000ವರೆಗೂ ಕೂಡ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು. ಫ್ರೀಯಾಗಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈ ಒಂದು ಆಪ್ಷನ್ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಬಂದಿದೆಯಾ? ಚೆಕ್ ಮಾಡ್ಕೊಳ್ಳಿ, ನೋಡಿ. ಸೊ ಈ ಒಂದು ಆಪ್ಷನ್ ಎಲ್ಲಿದೆ, ಸೊ ಇದರಿಂದ ನಮ್ಗೆ ಏನೇನು ಯೂಸು, ಸೊ ಇದನ್ನು ಹೇಗೆ ಪಡೆಯೋದು, ಪ್ರತಿಯೊಂದೂ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇದೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಬನ್ನಿ. ಸೊ ವಿಡಿಯೋಗೆ ಲೈಕ್ ಕೊಟ್ಟು ಸೊ ಇವಾಗ ಬನ್ನಿ, ಈ ಒಂದು ಫುಲ್ ಡೀಟೇಲು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮೊದಲು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಎಲ್ಲರೂ ಕೂಡ ಇವಾಗ ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತೀರ ಅಲ್ವಾ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಫ್ರೀಯಾಗಿ ಒಂದು ಪ್ರಾಡಕ್ಟ್ನ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದಲ್ವಾ. ಸೊ ಇದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದರಿಂದ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಂಥವ್ರಿಗೆ ಅಂತೂ ಹೇಳಿ ಮಾಡಿಸಿದ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬನ್ನಿ, ಒಂದೊಂದಾಗಿ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ, ಓಕೆನಾ. ಸೊ ಈ ಒಂದು ಆಪ್ಷನ್ ನಿಮ್ಮ ಮೊಬೈಲ್ನಲ್ಲಿ ಬಂದಿದೆಯೋ ಇಲ್ವೋ ಅಂತ ಹೇಳಿ ಪ್ಲೀಸ್ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಂದಿದ್ದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಮಿಸ್ ಮಾಡಬೇಡಿ. ಹಾಗೆ ಈ ಒಂದು ಆಪ್ಷನ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಆಪ್ಷನಿಂದ ಯೂಸ್ ಆಗುತ್ತಾ, ನಿಮಗೆ ಖುಷಿ ಆಯಿತಾ, ಅಥವಾ ಇದ್ದರೂ ಇಲ್ಲದೇ ಇದ್ದರೂ ನಡೆಯುತ್ತೆ, ಓಕೆ ಅನ್ನಿಸ್ತಾ, ಅಥವಾ ಕಟ್ಟಲೇಬೇಕಲ್ಲ ಅಂತ ಅನ್ನಿಸ್ತಾ, ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ, ಇವಾಗ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಆಪ್ಷನ್ ಎಲ್ಲಿದೆ, ಇದನ್ನು ನಾವು ಹೇಗೆ ಪಡೆಯೋದು, ಇದರಿಂದ ಏನೇನೆಲ್ಲ ಯೂಸು, ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಆಪ್ಷನ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಏನಕ್ಕೆ ಈ ಒಂದು ಆಪ್ಷನ್ ನಿಮ್ಮ ಮೊಬೈಲ್ನಲ್ಲಿ ಕಾಣಿಸ್ತಾ ಇಲ್ಲ, ಸೊ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ, ಬನ್ನಿ, ಓಕೆನಾ. ಸೊ ಲೈಕ್ ಕೊಟ್ರಲ್ವಾ. ಇವಾಗ ನೀವು ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಮೀಶೋ ಆ್ಯಪ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಮಗೆ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಡಿಸ್ಕೌಂಟ್ ಅಪ್ ಟು 120 ಅಂತ ಹೇಳಿಬಿಟ್ಟು. ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಡಿಸ್ಕೌಂಟ್ ಅಪ್ ಟು 120 ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆಪ್ಷನ್ನು ನಿಮ್ಮ ಮೊಬೈಲ್ನಲ್ಲಿ ಬಂದಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ನೀವು ಮೀಶೋ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಮೀಶೋ ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಆವಾಗ ಬರುತ್ತೆ. ಇನ್ನೂ ಬಂದಿಲ್ಲ ಅಂದರೆ ಕೆಲವೊಂದು ರೀಸನ್ಸ್ ಇದೆ, ಅದನ್ನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ. ಸೊ ಇವಾಗ ಇದರಿಂದ ಏನು ಯೂಸು ಅಂದರೆ, ನಾವಿವಾಗ ಹೋಗೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೀಶೋ ಪೇ ಲೇಟರ್ ಅಂತ ಬಿಟ್ಟು, ಓಕೆನಾ. ಸೊ ಈ ಒಂದು ಮೀಶೋ ಪೇ ಲೇಟರ್ ಅಂದರೆ ಏನು ಅಂದರೆ, ಸೊ ಇದರಲ್ಲಿ ನೀವು 1,000ದಿಂದ ನೀವು 5,000, 10,000, 25,000, 50,000ವರೆಗೂ ನೀವು ಫ್ರೀಯಾಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು, ಓಕೆನಾ. ಸೊ ನಿಮಗೆ ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ, ಇವಾಗ ನೀವೇನೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು, ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ, ಬಟ್ ಇವಾಗ ಅಕೌಂಟಲ್ಲಿ ದುಡ್ಡು ಇರೋದಿಲ್ಲ ಅಥವಾ ನಿಮ್ಮ ಕೈಯಲ್ಲೇ ದುಡ್ಡು ಇರೋದಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಆ ಯೋಚನೆ ಇವಾಗ ಬೇಡ, ಓಕೆನಾ. ಸೊ ಯಾಕಂದರೆ ನೀವು ಆರ್ಡರ್ನ ಪ್ಲೇಸ್ ಮಾಡಿ, ಆರ್ಡರ್ ಕೂಡ ನಿಮ್ಮ ಮನೆಗೆ ಬರುತ್ತೆ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದರ ಅರ್ಥ ಏನು ಅಂದರೆ, ನೀವು ಇದನ್ನು ಮೀಶೋದವರು ಈ ಒಂದು ಆಪ್ಷನ್ನು ನಿಮ್ಮಂಥವ್ರಿಗೆ ಅಂತಲೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದನ್ನು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಆರ್ಡರ್ನ ಪ್ಲೇಸ್ ಮಾಡ್ತೀರಾ, ನಿಮ್ಮ ಮನೆ ಬಾಗಿಲಿಗೆ ಆರ್ಡರು ಕೂಡ ಶಿಫ್ಟ್ ಆಗುತ್ತೆ. ಸೊ ಇದರ ಅಮೌಂಟ್ ಯಾರು ಕಟ್ಟಬೇಕು ಅಲ್ವಾ. ಸೊ ಇವಾಗ ನಿಮಗೆ ಮೀಶೋದವರು ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಏನಂದರೆ ಮೀಶೋ ಪೇ ಲೇಟರ್ ಅಂತ ಹೇಳ್ಬಿಟ್ಟು. ಅಂದರೆ ನೀವು 1,000ದಿಂದ 5,000ವರೆಗೂ ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೂ ನಿಮಗೆ ಒಂದು ಸ್ಪೆಸಿಫಿಕ್ ಡೇಟ್ ಅನ್ನೋದು ಕೊಡ್ತಾರೆ. ಅಂದರೆ ಇವಾಗ ಆಗಸ್ಟ್ 1 ಫಸ್ಟ್ ವೀಕ್, ಅಥವಾ ಆಗಸ್ಟ್ ಎಂಡ್ 31 ಡೇಟ್, ಈ ಥರ ನಿಮಗೆ ಒಂದು ಸ್ಪೆಸಿಫಿಕ್ ಡೇ ಅನ್ನೋದು ಕೊಡ್ತಾರೆ, ಓಕೆನಾ. ಸೊ 1 ಮಂತ್ ಆದಮೇಲೆ ನೀವು ಅಮೌಂಟನ್ನ ಕಟ್ಟಿದರೆ ಸಾಕಾಗುತ್ತೆ, ಓಕೆನಾ. ಸೊ ಅದಕ್ಕೆ ಮೀಶೋ ಪೇ ಲೇಟರ್ ಅಂತ ಹೇಳಿದ್ದಾರೆ, ಓಕೆನಾ. ಇದರಲ್ಲೇ ಇದೆ, ನಿಮ್ಗೆ ಗೊತ್ತಾಗಿರಬೇಕು. ಸೊ ನೀವು 1 ತಿಂಗಳವರೆಗೂ ನೀವು ಎಷ್ಟು ಬೇಕಾದಷ್ಟು ಪರ್ಚೇಸ್ ಮಾಡ್ಬೋದು. ಅದು ನಿಮಗೆ ಮಂತ್ ಎಂಡಲ್ಲಿ ಅಥವಾ ಮಂತ್ ಬಿಗಿನಿಂಗಲ್ಲಿ ನಿಮಗೆ ಒಂದು ಸ್ಪೆಸಿಫಿಕ್ ಡೇಟ್ ಅನ್ನೋದು ಕೊಡ್ತಾರೆ. ಆ ಡೇಟಲ್ಲಿ ನೀವು ನಿಮ್ಮೊಂದು ಅಮೌಂಟನ್ನ ಅವ್ರಿಗೆ ಕಳಿಸಿದರೆ ಸಾಕಾಗುತ್ತೆ, ಓಕೆನಾ. ಸೊ ಈ ಒಂದು ಆಪ್ಷನ್ನ
ನೀವು ಯಾರಿಗೆ ಜಾಸ್ತಿ ಯೂಸ್ ಆಗುತ್ತೆ ಅನ್ನೋದಾದರೆ, ರೀಸೆಲ್ಲಿಂಗ್ ಏನಾದರೂ ಮಾಡ್ತಿದ್ರೆ, ರೀಸೆಲ್ಲಿಂಗ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗಂತೂ ಹೇಳಿ ಮಾಡಿಸಿದೊಂದು ಆಪ್ಷನ್. ಓಕೆನಾ? ಸೊ ಹೇಗಂತ ಹೇಳ್ತೇನೆ ಕೇಳಿ. ಇವಾಗ ನೀವೇನಾದರೂ ರೀಸೆಲ್ ಮಾಡಬೇಕು, ನನಗೆ ಬಂಡವಾಳ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಮೀಶೋದಲ್ಲಿ ಸೇಲ್ ಅಂತ ನಡೆಯುತ್ತೆ. ಸೊ ಡಿಸ್ಕೌಂಟ್ ಸೇಲ್ ನಡೆಯುವಾಗ ನೀವು ಅದನ್ನು ಪರ್ಚೇಸ್ ಮಾಡಿ, ಅಂದರೆ ಈ ಥರ ಡಿಸ್ಕೌಂಟ್ ಮೀಶೋ ಪೇ ಲೇಟರಿಂದ ಪರ್ಚೇಸ್ ಮಾಡಿದರೆ ನೀವು ಯಾವುದೇ ರೀತಿ ಅಮೌಂಟ್ ಕಟ್ಟದೇ ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ಈ ಕಡೆ ಯಾರು ನಿಮ್ಮ ಹತ್ರ ತೊಗೊಳ್ತಾ ಇರ್ತಾರಲ್ವ ಬೈಯರು, ಸೊ ಅವ್ರಿಗೆ ನೀವು ಸೆಲ್ ಮಾಡಬೇಕು. ಓಕೆನಾ? ಸೊ ಸೆಲ್ ಮಾಡಿದಾಗ ಅವರು ನಿಮಗೆ ಕ್ಯಾಶ್ ಕೊಡ್ತಾರೆ. ಆ ಕ್ಯಾಶ್ನ ನೀವು ಪೇ ಲೇಟರ್ ಆಪ್ಷನ್ ಡೇಟ್ ಯಾವಾಗಿರುತ್ತೆ ಆವಾಗ ನೀವು ಅಲ್ಲಿ ಪೇ ಮಾಡಿದ್ರೆ ಮಧ್ಯೆ ನಿಮಗೆ ಪ್ರಾಫಿಟ್ ಅನ್ನೋದು ಎಷ್ಟಿರುತ್ತೆ, ನೀವು ಎಷ್ಟಕ್ಕೆ ಮಾರಿರ್ತೀರಲ್ವ ಆ ಒಂದು ಎಕ್ಸ್ಟ್ರಾ ಅಮೌಂಟ್ ನಿಮಗೇನಾಗುತ್ತೆ, ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಓಕೆನಾ? ಸೊ ನೀವು ₹1 ಬಂಡವಾಳ ಹಾಕ್ತೇನೆ ಇಲ್ಲಿ ರೀಸೆಲ್ಲಿಂಗ್ ಮಾಡಿಬಿಟ್ಟು, ಅಂದರೆ ಪೇ ಲೇಟರ್ನ ನೀವು ಯೂಸ್ ಮಾಡ್ಕೊಂಬಿಟ್ಟು ನೀವು ಪ್ರಾಫಿಟ್ ಅನ್ನೋದನ್ನು ಪಡಿಬೋದು. ಓಕೆನಾ? ಸೊ ಇದು ನಿಮಗೆ ಒಂದು ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು ನೋಡಿ. ಸೊ ಇದನ್ನು ಮೀಶೋದವ್ರು ಏನು ಹೇಳಿಲ್ಲ, ನಾನು ನಿಮಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಯಾರಾದರೂ ಟ್ರೈ ಮಾಡ್ತೀರಾ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಮೀಶೋ ಪೇ ಲೆಟರಿಂದ ನೀವು ಈ ಒಂದು ಆಪ್ಷನಿಂದ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಅದು ಕೂಡ ₹1 ಬಂಡವಾಳ ಇಲ್ಲದೇ. ಓಕೆನಾ? ಸೊ ಈ ಒಂದು ಐಡಿಯಾ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ನಿಮಗೆ ಗೊತ್ತಾಗಿರಬೇಕು, ಈ ಥರ ಯೂಸ್ ಮಾಡ್ಕೊಂಡು ನೀವು ಒಂದು ಶಾಪಿಂಗ್ನ ಮಾಡ್ಕೋಬೋದು. ಓಕೆನಾ? ಸೊ ಈ ಒಂದು ಆಪ್ಷನ್ ಇದಕ್ಕೆ ಯೂಸ್ ಆಗುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಮರಿದೇನೆ ಕಮೆಂಟ್ ಮಾಡಿ. ನೀವು ಇದನ್ನು ಯೂಸ್ ಮಾಡ್ತೀರಾ ಅಥವಾ ನನಗೆ ಬೇಡ ಅಂತ ಅಂತೀರಾ, ಎಸ್ ಆರ್ ನೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಸೊ ಇವಾಗ ನೆಕ್ಸ್ಟು ಇದರಿಂದ ಏನು ಯೂಸು. ಸೊ ಇಲ್ಲಿ ನೀವು ಇದನ್ನು ಪಡ್ಕೋಬೇಕಂದ್ರೆ ಏನು ಮಾಡಬೇಕು. ಓಕೆನಾ? ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಮೀಶೋ ಪೇ ಲೇಟರ್ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ 3 ಸ್ಟೆಪ್ ಬರುತ್ತೆ. ನಾನು ಆಲ್ರೆಡಿ 2 ಸ್ಟೆಪ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಅದಕ್ಕೆ ಈ ಥರ ತೋರಿಸ್ತಾ ಇದೆ. ಸೊ ನಿಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಏನು ಕಾಣಿಸುತ್ತೆ ಅಂದರೆ, ಅಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಕಾಣಿಸುತ್ತೆ ನಿಮ್ಮ ಒಂದು ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಹೇಳಿ ಕಾಣಿಸುತ್ತೆ. ಓಕೆನಾ? ಸೊ ನಿಮ್ಮ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರು ಹಾಕಿ, ಲಾಸ್ಟ್ ನೇಮಲ್ಲಿ ನಿಮ್ಮ ಸರ್ ನೇಮ್ ಹಾಕಿ. ಓಕೆನಾ? ಸೊ ಅದು ಹಾಕಿದ ಮೇಲೆ ಕಂಟಿನ್ಯೂ ಕೊಡಿ. ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಸೊ ಕಂಟಿನ್ಯೂ ಕೊಡಿ. ಅದಾದಮೇಲೆ ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಓಕೆನಾ? ಸೊ ಪ್ಯಾನ್ ಕಾರ್ಡ್ ನಂಬರ್ ಯಾಕೆ ಅಂದರೆ, ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಹಾಗಾಗಿ ಇದು RBI ಅಪ್ರೂವಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, ನೀವು ಪ್ಯಾನ್ ಕಾರ್ಡ್ ನಂಬರ್ನ ಕೊಡಬೇಕಾಗತ್ತೆ. ಓಕೆನಾ? ಸೊ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ನಿಮ್ಮ ಒಂದು ಸ್ಯಾಲರಿ ಕೇಳುತ್ತೆ. ಓಕೆನಾ? ಸೊ ನೀವು ಏನು ಜಾಬ್ ಮಾಡ್ತೀರಾ, ನಿಮ್ಮ ಒಂದು ಸ್ಯಾಲರಿ ಏನು, ಅಂದರೆ ಹೌಸ್ ವೈಫ್, ಸ್ಟೂಡೆಂಟ್ಸ್ ಅಥವಾ ಜಾಬ್ ಮಾಡ್ತಾರೆ, ಜಾಬ್, ವರ್ಕಿಂಗ್ ವುಮನ್ ಎಲ್ಲನೂ ಆಪ್ಷನ್ ಇರುತ್ತೆ. ನೀವು ಏನು ಮಾಡ್ತಾ ಇರ್ತೀರ ನಿಮ್ಮೊಂದು ಜಾಬ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ನಾನು ಹೌಸ್ ವೈಫ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಆಪ್ಷನ್ ಬರುತ್ತೆ. ಓಕೆನಾ? ಸೊ ಮಂತ್ಲಿ ಇನ್ಕಮ್ ಆಪ್ಷನ್ 1,000ಇಂದ 10,000, ಹಾಗೆ 5,000ಇಂದ 15,000. ಸೊ ಈ ಥರ 10,000ಇಂದ 15,000 ಈ ಥರ ಕೆಲವೊಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ಮಂತ್ಲಿ ಅರ್ನಿಂಗ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಎಷ್ಟು ಸೆಲೆಕ್ಟ್ ಮಾಡಿರ್ತೀರಲ್ವ ಮಂತ್ಲಿ ಒಂದು ಸ್ಯಾಲರಿ ಅನ್ನೋದು, ಇದ್ರ ಮೇಲೆ ನಿಮಗೆ ಎಲ್ಲಿವರೆಗೂ ಎಷ್ಟು ಅಮೌಂಟ್ವರೆಗೂ ನೀವು ಇದರಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆಪ್ಷನ್ ಸಿಗುತ್ತೆ. ನೀವು ಇನ್ ಕೇಸ್ ಏನಾದ್ರು ಕಡಿಮೆ ಮಂತ್ಲಿ ಪ್ರೈಸ್ ಅಥವಾ 10,000 ಈ ಥರ ಇಟ್ಟರೆ ನಿಮಗೆ ಕಡಿಮೆ ಒಂದು ಅಮೌಂಟದ್ದು ಸಿಗುತ್ತೆ. ಅಂದರೆ ನೀವು ಜಸ್ಟ್ 5,000ವರೆಗೂ ಅಷ್ಟೇ ನೀವು ಶಾಪ್ ಮಾಡ್ಬೋದು, ಅಥವಾ 10,000ವರೆಗೂ ಅಷ್ಟೇ ನಿಮಗೆ ಶಾಪ್ ಮಾಡ್ಬೋದು. ಈ ಥರ ನಿಮಗೆ ಆಪ್ಷನ್ ಸಿಗುತ್ತೆ. ನೀವು ಇನ್ ಕೇಸ್ 15,000, 50,000 ಈ ಥರ ನೀವೇನಾದರೂ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಜಾಸ್ತಿ, ಅಂದರೆ 25,000ವರೆಗೂ ನೀವು ಇದರಲ್ಲಿ ಶಾಪ್ ಮಾಡ್ಬೋದು. ಈ ಥರ ಆಪ್ಷನ್ ಜಾಸ್ತಿ ಸಿಗುತ್ತೆ. ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ನೀವೇನಾದ್ರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ಇದು ಒಂಥರ ಕ್ರೆಡಿಟ್ ಕಾರ್ಡ್ ಥರನೇ. ಓಕೆನಾ? ಸೊ ಅರ್ಥ ಆಯಿತು ಅಂದ್ಕೋತೀನಿ. ಸೊ ಈ ಒಂದು ಆಪ್ಷನ್ ಆ ಥರ. ಸೊ ಅದಾದಮೇಲೆ ನಿಮಗೆ ಅನಿಸುತ್ತೆ ಈ 2 ಸೆಕೆಂಡ್ ಸ್ಟೆಪ್ಗಳು ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್, ಒಂದು ನಿಮಿಷ, ಇಲ್ಲಿ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಇಷ್ಟು ನಾನು ಹೇಳಿದ ಆಪ್ಷನ್ ಎಲ್ಲನೂ ಫಿಲ್ ಮಾಡಿ ಕಂಟಿನ್ಯೂ ಕೊಟ್ಟಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸೆಲ್ಫಿ ವೆರಿಫಿಕೇಷನ್ ಅಂತ ಹೇಳಿ ಇದೆ. ಓಕೆನಾ? ಸೊ ಈ ಒಂದು ಸೆಲ್ಫಿ ವೆರಿಫಿಕೇಷನ್ ಅಂದರೆ
ಇದರ ಮೇಲೆ ಕ್ಲಿಕ್ ಮಾಡಿ. ನಾನು ಇನ್ನೂ ಥರ್ಡ್ ಒಂದು ಸ್ಟೆಪ್ ಕಂಟಿನ್ಯೂ ಮಾಡಿಲ್ಲ, ನಿಮಗೋಸ್ಕರ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಸೆಲ್ಫಿ ವೆರಿಫಿಕೇಷನ್ ಅಂದರೆ ನೀವು ಒಂದು ಸೆಲ್ಫಿ ಅಂದರೆ ಇದನ್ನ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಕೊಟ್ಟರೆ ನಿಮ್ಮೊಂದು ಫೇಸ್ ತೋರಿಸ್ಬೇಕಾಗುತ್ತೆ, ಸೆಲ್ಫಿ ತೋರಿಸ್ಬೇಕಾಗುತ್ತೆ, ಅಲ್ಲಿ ಸ್ಕ್ಯಾನ್ ಆಗುತ್ತೆ. ಓಕೆನಾ? ಸೊ ಸ್ಕ್ಯಾನ್ ಆಗುತ್ತೆ, ಅದಾದಮೇಲೆ OTP ಬರುತ್ತೆ, ವೆರಿಫಿಕೇಷನ್ ಆಗುತ್ತೆ, ಇದರಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಕಂಟಿನ್ಯೂ ಕೊಟ್ಟಮೇಲೆ ನಿಮ್ಮ ಈ ಒಂದು ಮೀಶೋ ಪೇ ಲೇಟರ್ ಒಂದು ಆಪ್ಷನ್ನ ನೀವು ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೋದು. ನೀವು ಇದನ್ನು ಯೂಸ್ ಮಾಡ್ಕೊಂಡು ಫ್ರೀಯಾಗಿ ಶಾಪ್ ಮಾಡ್ಬೋದು. ಓಕೆನಾ? ಸೊ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ನನಗೆ ಈ ಒಂದು ಆಪ್ಷನ್ ನಾನು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಆನ್ ಮಾಡಿದ್ದೀನಿ ಅಷ್ಟೇ. ಓಕೆನಾ? ಸೊ ಈ ಒಂದು ಮೆಥಡಲ್ಲಿ ನೀವು ಇದನ್ನು ಹಾಕ್ಕೊಳ್ತಾ ಬನ್ನಿ, ನಿಮಗೆ ಕಂಪ್ಲೀಟಾಗಿ ಈ ಒಂದು ಪ್ರೊಸೆಸ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. ನೀವು ಫ್ರೀಯಾಗಿ ಒಂದು ಪ್ರಾಡಕ್ಟನ್ನ ನೀವು ಬೈ ಮಾಡ್ಬೋದು. ಓಕೆನಾ? ಸೊ ಇದು ಒಂದಾಯಿತು. ಇದು ಜಾಸ್ತಿ ಜನಕ್ಕೆ ಇದು ಇನ್ನೂ ಆಪ್ಷನ್ ಬಂದಿಲ್ಲ. ಓಕೆನಾ? ಸೊ ಅದನ್ನು ಇವಾಗ ಹೇಳ್ತೀನಿ. ಸೊ ಯಾಕೆ ಬಂದಿಲ್ಲ, ಹಾಗೆ ಬರಬೇಕು ಅಂದರೆ ನಾವು ಏನು ಮಾಡಬೇಕು, ಅವ್ರು ಏನೇನು ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗೆ ಇನ್ನೊಂದು ನಿಮಗೆ ಇಲ್ಲಿ ಏನು ಪ್ರಾಫಿಟ್ ಆಗುತ್ತೆ ಅಂದರೆ, ಈ ಒಂದು ಮೀಶೋ ಪೇ ಲೇಟರ್ ಆ್ಯಪ್ನ ಅಂದರೆ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವೇನಾದರೂ ಫಸ್ಟ್ ಆರ್ಡರ್ ಮಾಡಿದ್ರೆ ಆ ಒಂದು ಫಸ್ಟ್ ಆರ್ಡರ್ಗೆ 120 ಅಪ್ ಟು 120ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗ್ಬೋದು. ಅದು ನೀವು ಪರ್ಚೇಸ್ ಮಾಡೋ ಒಂದು ರೇಟ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಜಾಸ್ತಿ ಪ್ರೈಸು ನೀವು ಪರ್ಚೇಸ್ ಮಾಡಿದ್ರೆ ಅಲ್ಲಿ ನಿಮಗೆ ಜಾಸ್ತಿ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಹಾಗೆ ಕಡಿಮೆ ಪ್ರೈಸ್ದು ಪರ್ಚೇಸ್ ಮಾಡಿದ್ರೆ ಕಡಿಮೆ ಡಿಸ್ಕೌಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆನಾ? ಸೊ ಇದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ, ಆದರೆ ಫಸ್ಟ್ ಆರ್ಡರ್ ಅಷ್ಟೇ. ಓಕೆನಾ? ಸೊ ನೀವು ಇದನ್ನು ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಂಡು ಮೀಶೋ ಪೇ ಲೇಟರ್ ಆ್ಯಪ್ ಆಪ್ಷನ್ನ ಯೂಸ್ ಮಾಡ್ಕೊಂಡು ಫಸ್ಟ್ ಆರ್ಡರ್ ಏನು ಮಾಡ್ತೀರಲ್ವಾ, ಅದಕ್ಕೆ ಮಾತ್ರ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಮಿಕ್ಕಿದ್ದು ಸೆಕೆಂಡ್, ಥರ್ಡ್, ಫೋರ್ತ್ ಈ ಥರ ಆರ್ಡರ್ಗಳಿಗೆ ನಿಮಗೆ ಡಿಸ್ಕೌಂಟ್ ಅನ್ನೋದು ಸಿಗೋದಿಲ್ಲ. ಓಕೆನಾ? ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಬಂದುಬಿಟ್ಟು ನಿಮ್ಮ ಒಂದು ಫೋನಲ್ಲಿ ಇದು ಆಪ್ಷನ್ ಏನಾದರೂ ಬಂದಿಲ್ಲ ಅಂದರೆ ಅದಕ್ಕೆ ಕೆಲವೊಂದು ರೀಸನ್ಗಳಿರುತ್ತೆ. ಓಕೆನಾ? ಸೊ ಆ ಒಂದು ರೀಸನ್ಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಸೊ ಫಸ್ಟ್ ರೀಸನ್ ಬಂದುಬಿಟ್ಟು ಅಕೌಂಟ್ ಎಲಿಜಿಬಿಲಿಟಿ. ಓಕೆನಾ? ಸೊ ಮೀಶೋ ಪೇ ಲೇಟರನ್ನು ಪಡೆಯೋಕ್ಕೆ ಕೆಲವೊಂದು ಅಕೌಂಟ್ಗೆ ಮಾತ್ರ ಒಂದು ಅಪ್ರೂವಲ್ ಕೊಡ್ತಾರೆ. ಅದು ನಿಮ್ಮ ಪರ್ಚೇಸ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಇರುತ್ತೆ. ಓಕೆನಾ? ಅಂದರೆ ನೀವು ಎಷ್ಟೆಷ್ಟೆಲ್ಲ ಇನ್ನೂವರೆಗೂ ಮೀಶೋ ಆ್ಯಪಲ್ಲಿ ಎಷ್ಟು ನೀವು ಪರ್ಚೇಸ್ ಮಾಡಿದ್ದೀರಾ, ಹಾಗೆ ನಿಮ್ಮ ಒಂದು ಪೇಮೆಂಟ್ ರೆಕಾರ್ಡ್ ಹೇಗಿದೆ, ಸೊ ಪ್ರತಿಯೊಂದು ನಿಮ್ಮೊಂದು ರಿಟರ್ನ್ ಬಿಹೇವಿಯರ್ ಮೇಲೆ ಅದನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಈ ಒಂದು ಅಕೌಂಟ್ ಈ ಒಂದು ಮೀಶೋ ಪೇ ಲೇಟರ್ಗೆ ಎಲಿಜಿಬಲ್ ಇದೆ ಅಂತ ಹೇಳ್ಬಿಟ್ಟು ಆಪ್ಷನ್ ಒಂದು ತೋರಿಸುತ್ತೆ. ಓಕೆನಾ? ತೋರಿಸಿಲ್ಲ ಅಂದರೆ ಈ ಒಂದು ಆಪ್ಷನ್ ನಿಮ್ಮ ಒಂದು ಮೊಬೈಲ್ನಲ್ಲಿ ತೋರಿಸಿಲ್ಲ ಅಂದರೆ ಸೊ ಮೀಶೋ ಪೇ ಲೇಟರ್ ಇನ್ನು ಒಂದು 2 ಮಂತ್ಸಲ್ಲಿ ಬರ್ಬೋದು. ಆವಾಗ ಅವರು ನಿಮ್ಮ ಅಕೌಂಟ್ನ ಚೆಕ್ ಮಾಡ್ತಾರೆ. ಅಂದರೆ ನೀವು ಯಾವ ರೀತಿ ಆರ್ಡರ್ ಮಾಡಿದ್ದೀರಾ, ಹಾಗೆ ಯಾವ ರೀತಿ ನಿಮ್ಮೊಂದು ಟ್ರಾನ್ಸಾಕ್ಷನ್ ಇದೆ, ಸೊ ರೆಕಾರ್ಡ್ಸ್ ಎಲ್ಲನೂ ಚೆಕ್ ಮಾಡಿಬಿಟ್ಟು ಅವರು ನಿಮಗೆ ಈ ಒಂದು ಆಪ್ಷನ್ನ ಕೊಡ್ತಾರೆ. ಓಕೆನಾ? ಇನ್ನು ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು KYC ವೆರಿಫಿಕೇಷನ್. ಸೊ ಪೇ ಲೇಟರ್ ಆ್ಯಕ್ಟಿವೇಟ್ ಆಗಲು ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ KYC ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಹೊಸ ನಂಬರ್ ಅಕೌಂಟ್ ಇದ್ದರೆ ಅದರಲ್ಲಿ KYC ಮಾಡಿಲ್ಲ ಅನ್ನೋದು ಕಾರಣ ಇರಬಹುದು. ಓಕೆನಾ? ಸೊ ನಿಮ್ಮದೇನಾದ್ರು ಹೊಸ ನಂಬರ್ ಇದೆ, ನಾನು ಹೊಸ ನಂಬರಿಂದ ಈ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದಾದರೆ ನಿಮಗೆ ಇಲ್ಲಿ KYC ಮಾಡಿಲ್ಲ ಅಂದರೆ ನಿಮಗೆ ಈ ಒಂದು ಆಪ್ಷನ್ ಬರೋದಿಲ್ಲ. ಓಕೆನಾ? ಸೊ ಹಾಗೆ ಕ್ರೆಡಿಟ್ ಲಿಮಿಟ್ ಪ್ರೊವೈಡ್ ಅಪ್ರೂವಲ್. ಮೀಶೋ ಪೇ ಲೇಟರ್ ಆ್ಯಕ್ಚುಲಿ ಥರ್ಡ್ ಪಾರ್ಟಿ ಕಂಪ್ನೀಸಿಂದ ಇದು ನಿಮಗೆ ಟೈಅಪ್ ಆಗಿರುತ್ತೆ. ಓಕೆನಾ? ಸೊ ಥರ್ಡ್ ಪಾರ್ಟಿ ಕಂಪ್ನಿದಿಂದ ಈ ಒಂದು ಮೀಶೋ ಆ್ಯಪ್ಗೆ ಟೈಅಪ್ ಆಗಿರುತ್ತೆ. ಸೊ ಹಾಗಾಗಿ ಅವರು ನಿಮ್ಮ ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಕೂಡ ಚೆಕ್ ಮಾಡ್ತಾರೆ. ಓಕೆನಾ? ಸೊ ನಿಮ್ಮ ಅಕೌಂಟಿಂದ ಟ್ರಾನ್ಸಾಕ್ಷನ್ ಹೋಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಕೆಲವೊಬ್ಬರು ಫೇಕ್ ಅಕೌಂಟಿಂದ ಇದನ್ನ ಕ್ರಿಯೇಟ್ ಮಾಡ್ಬೋದಲ್ವಾ. ಸೊ ಜಾಣರು ಇರ್ತಾರೆ ಅಲ್ವಾ. ಸೊ ಜಾಣರು ಇದ್ದಾರೆ ಅಂದರೆ ಅವ್ರಿಗಿಂತ ಜಾಣರು ಕಂಪ್ನಿದವ್ರು ಇರ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಥರ ಫೇಕ್ ಅಕೌಂಟು, ಫೇಕ್ ಪ್ಯಾನ್ ಕಾರ್ಡು ಯೂಸ್ ಮಾಡಿ ಇದನ್ನು ಬೈ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಅಂಥವ್ರಿಗೆ ಈ ಒಂದು ಆಪ್ಷನ್ ಕೊಡೋದಿಲ್ಲ. ಸೊ ನೀವೇನಾದರೂ ಮಾಡಬೇಕು ಅಂದರೆ ನಿಮ್ಮ ಒಂದು ಅಕೌಂಟದ್ದು ಟ್ರಾನ್ಸಾಕ್ಷನ್ ಎಲ್ಲ ಕೂಡ ಚೆಕ್ ಮಾಡ್ತಾರೆ ಅವರು. ಹೇಗೆ ಚೆಕ್ ಮಾಡ್ತಾರೆ, ನೀವು ಪ್ಯಾನ್ ಕಾರ್ಡ್ ನಂಬರ್ ಹಾಕಿರ್ತೀರ ಅಲ್ವಾ, ಒಂದು ಪ್ಯಾನ್ ಕಾರ್ಡ್ ನಂಬರ್ ಇದ್ದರೆ ಸಾಕಾಗುತ್ತೆ. ಸೊ ಮೀಶೋ ಕಂಪ್ನಿದವರು ಎಲ್ಲ ಒಂದು ಥರ್ಡ್ ಪಾರ್ಟಿ ಕಂಪ್ನಿಗಳವ್ರಿಗೆ ಟೈಅಪ್ ಆಗಿರ್ತಾರೆ. ಸೊ ಅದರಿಂದ ಎಲ್ಲನೂ ಚೆಕ್ ಮಾಡಿಬಿಟ್ಟು ಅವರು ನಿಮಗೆ ಈ ಒಂದು
ಮೀಶೋ ಪೇ ಲೇಟರ್ ಅನ್ನೋದು ಅಪ್ರೂವಲ್ ಆಗುತ್ತೆ. ಓಕೆನಾ. ಸೊ ಹಾಗೆ ಲೊಕೇಶನ್ ಆ್ಯಂಡ್ ಯೂಸ್. ಸೊ ಕೆಲವೊಮ್ಮೆ ನಿಮ್ಮ ಒಂದು ಡೆಲಿವರಿ ಅಡ್ರೆಸ್ ಹಾಗೆ ಪಿನ್ ಕೋಡ್ ಲೇಟರ್ ಸರ್ವಿಸ್ ಸಪೋರ್ಟ್ ಏರಿಯಾ ಇಲ್ಲಿದ್ದರೆ ಸೊ ಈ ಒಂದು ಆಪ್ಷನ್ ನಿಮಗೆ ತೋರಿಸೋದಿಲ್ಲ. ಓಕೆನಾ. ಸೊ ಈ 5 ಕಾರಣಗಳು ಆಗುತ್ತೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಒಂದು ಆಪ್ಷನ್ ತೋರಿಸಿಲ್ಲ ಅಂದರೆ. ಸೊ ಇನ್ ಕೇಸ್ ತೋರಿಸ್ತಿದ್ರೆ ಒಂದು ಸರ್ತಿ ನೀವು ಅಪ್ಡೇಟ್ ಮಾಡಿ ನೋಡಿ, ಬಂದರೂ ಬರ್ಬೋದು. ಬಂದಿಲ್ಲ ಅಂದರೆ ನಾನು ಜಾಸ್ತಿ ಮೀಶೋದಲ್ಲಿ ಪರ್ಚೇಸ್ ಮಾಡ್ತೀನಿ, ನನ್ನ ಟ್ರಾನ್ಸಾಕ್ಷನ್ ಎಲ್ಲ ಇದೆ, ನನ್ನ ರೆಕಾರ್ಡ್ಸ್ ಇದೆ, ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ತೀನಿ, ಆದ್ರೂ ಕೂಡ ಬಂದಿಲ್ಲ ಅಂದರೆ ಇನ್ನು 1 ಮಂತು ಅಥವಾ 2 ಮಂತ್ಸಲ್ಲಿ ನಿಮಗೆ ಅಪ್ಡೇಟ್ ಆಗ್ಬೋದು. ಓಕೆನಾ. ಸೊ ಮರಿದೇನೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಎಷ್ಟು ಜನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಹಾಗಾಗಿ ಸೊ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆಲ್ಲ ಕೂಡ ಈ ಒಂದು ಆಪ್ಷನ್ ಹೆಲ್ಪ್ ಆಯಿತು ಅನ್ಕೋತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಯಿತು ಅನ್ಕೋತೀನಿ. ಹೇಗೆ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಸೊ ನೀವೇನಾದರೂ ಜಾಣತನ ಉಪಯೋಗಿಸಿ ನಾನು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ ಆ ಅಕೌಂಟ್ನ ಲಾಗೌಟ್ ಮಾಡಿಬಿಟ್ಟು ಇನ್ನೊಂದು ನಂಬರಿಂದ ಹಾಕ್ತೀನಿ ಅಂತ ಜಾಣತನ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನೀವು ನಿಮ್ಮೊಂದು ಪ್ಯಾನ್ ಕಾರ್ಡ್ ಹಾಕಿರ್ತೀರ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೀವೇ ಜಾಣ ಅಂದರೆ ನಿಮ್ಗಿನ್ನ ಜಾಣರು ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಈ ಥರ ಫೇಕ್ ಅಕೌಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅದು ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಇರುತ್ತೆ, ಹಾಗೆ ನಿಮ್ಮ ಒಂದು ಫೇಸ್ ಸೆಲ್ಫಿ ತೊಗೊಂಡಿರ್ತಾರೆ, OTP ತೊಗೊಂಡಿರ್ತಾರೆ. ಸೊ ಇದು ಯಾವುದೂ ಕೂಡ ಇಲ್ಲಿ ನಡೆಯೋದಿಲ್ಲ. ಹಾನೆಸ್ಟಾಗಿ ರೆಕಾರ್ಡ್ಸ್ ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿನೇ ಅವರು ನಿಮಗೆ ಈ ಒಂದು ಆಪ್ಷನ್ನ ಕೊಡ್ತಾರೆ. ಓಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಮರಿದೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಎಲ್ಲರೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ತಾರೆ. ಸೊ ಅವ್ರಿಗೆ ಈ ಒಂದು ಆಪ್ಷನ್ ಕೂಡ ಹೆಲ್ಪ್ ಆಗ್ಬೋದಲ್ವಾ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.